ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ 9ನೇ ವಾರ್ಡ್ ಕೋಟೆ ರಸ್ತೆಯಲ್ಲಿ ಸಮಾಜ ಸೇವಕ ಕಾಂಗ್ರೆಸ್ ಪಕ್ಷದ ಯುವ ನಾಯಕ ತೌಸಿಫ್ ಮಾಲೀಕತ್ವದ ಸಾರ್ವಜನಿಕರ ಉಚಿತ ಸೈಬರ್ ಸೇವೆ ಹಾಗೂ ಸಮಾಜ ಸೇವಾ ಕೇಂದ್ರವನ್ನು ಶಾಸಕ ಸಿಪಿ ಯೋಗೇಶ್ವರ್ ಟೇಪ್ ಕಟ್ ಮಾಡುವುದರ ಮುಖಾಂತರ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಪಿ ಯೋಗೇಶ್ವರ್, ಸಮಾಜ ಸೇವಾ ತುಡಿತ ಹೊಂದಿರುವವರಿಗೆ ನನ್ನ ಸಂಪೂರ್ಣ ಬೆಂಬಲವಿದೆ. ತೌಸಿಫ್ ರವರ ಸೇವೆ ಈ ವಾರ್ಡ್ ಜನರಿಗೆ ಉಪಯೋಗವಾಗಲಿ, ಈ ಕೇಂದ್ರದ ಸದ್ಬಳಕೆ ಮಾಡಿಕೊಳ್ಳಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಸಮಾಜ ಸೇವಕ, ಉದ್ಯಮಿ, ಗುತ್ತಿಗೆದಾರ, ಕಾಂಗ್ರೆಸ್ ಯುವ ಮುಖಂಡ ತೌಸಿಫ್, ಸಂಪಾದಿಸಿದ ಹಣದಲ್ಲಿ ಕೈಲಾದಷ್ಟು ಧನವನ್ನು ಸಮಾಜ ಸೇವೆಗೆ ಮೀಸಲಿಡಬೇಕೆಂಬ ಮಹತ್ವಾಕಾಂಕ್ಷೆ ಇದ್ದು, ಈ ನಿಟ್ಟಿನಲ್ಲಿ ಕೆಲ ವರ್ಷಗಳಿಂದಲೂ 9ನೇ ವಾರ್ಡ್ನಲ್ಲಿ ಹಲವಾರು ರೀತಿಯ ಜನಪರ ಸೇವೆ ಮಾಡುತ್ತಿದ್ದೇನೆಂದರು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಯೋಜನೆಗಳು ಆನ್ಲೈನ್ ಆಗಿರುವುದರಿಂದ ಸಾರ್ವಜನಿಕರು ಸೈಬರ್ಗಳಲ್ಲಿ ಕ್ಯೂ ನಿಲ್ಲುತ್ತಿದ್ದಾರೆ. ಇದನ್ನು ಅರಿತು ಉಚಿತವಾಗಿ ಸೈಬರ್ ಸೇವೆ ಪ್ರಾರಂಭಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ವಾಸಿಲ್ ಅಲಿ ಖಾನ್, ಕಾಂಗ್ರೆಸ್ ಇಎ ಮುಖಂಡ ಆಶ್ರಯ ಸಮಿತಿ ಸದಸ್ಯ ಇಬ್ರಾಹಿಂ, ಮದೀನಾ ಮಸೀದಿ ಅಧ್ಯಕ್ಷರಾದ ಏಜಸ್ ಪಾಸಾ, ನಗರಸಭಾ ಸದಸ್ಯರಾದ ಮತೀನ್, ಸಾಬೀರ್, ತೌಸಿಫ್, ಮುಖಂಡರುಗಳಾದ ಫರೀದ್ ಖಾನ್ ಗೋರಿ, ಸೋಫಿ ತಾಜು, ಸುಹೇಲ್, ಕಿಸರ್ ಅಹಮದ್, ಸೈಯದ್ ಅಸ್ಲಾಂ ಚೌಧರಿ ಹಾಗೂ ಹಲವಾರು ಮಂದಿ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಪಟ್ಟಣ ನಗರದ ಕೋಟೆ ಭಾಗದಲ್ಲಿ ಏನಿವತ್ತು ಪಕ್ಷದ ಕಚೇರಿಯನ್ನ ಉದ್ಘಾಟನೆ ಮಾಡಿದ್ದೀವಿ. ಅದಕ್ಕೆ ಪ್ರಮುಖ ಕಾರಣಕರ್ತರು ತೌಸಿಫ್ ಅಂತೇಳಿ ಬಹಳ ಕ್ರಿಯಾಶೀಲ ಯುವಕ, ಆಕ್ಟಿವ್ ಆಗಿ ಓಡಾಡ್ತಾರೆ, ಸಮಾಜ ಸೇವೆ ಮಾಡಬೇಕು ಅಂತೇಳಿ ಬಹಳಷ್ಟು ಹಗಲಿರುಳು ಕೆಲಸ ಮಾಡ್ತಾ ಇದ್ದಾನೆ. ಅವನ ಮುಂದಿನ ಸಾರ್ವಜನಿಕ ಬದುಕು ಉಜ್ವಲ ಆಗಲಿ ಅಂತೇಳಿ ಶುಭವನ್ನ ಹಾರೈಸ್ತೀನಿ. ಇವತ್ತು ಫಸ್ಟ್ ಆಫ್ ಆಲ್ ನಮ್ಮ ಮಾತಿಗೆ, ನಮ್ಮ ಕಚೇರಿ ಓಪನಿಂಗ್ಗೆ ನಮ್ಮ ನೆಚ್ಚಿನ ಶಾಸಕರು MLA ಸಾಹೇಬರು ಅವ್ರಿಗೆ ಧನ್ಯವಾದ ಸಲ್ಲಿಸ್ತಾ, ಮತ್ತೆ ನಮ್ಮ ವಾರ್ಡ್ ಎಲ್ಲರೂ ಮುಖಂಡರು, ಮತ್ತೆ ನಮ್ಮ ಸ್ನೇಹಿತರು, ಆತ್ಮೀಯರು, ಮತ್ತೆ ಬೇರೆ ವಾರ್ಡ್ ಕೌನ್ಸಿಲರ್ಗಳು ಮತ್ತೆ ಲೀಡರ್ಗಳು ಎಲ್ಲ ನಮ್ಮ ಕಚೇರಿಗೆ ಓಪನಿಂಗ್ಗೆ ಬಂದಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದ ಮತ್ತೆ ಅಭಿನಂದನೆ ಹೇಳ್ತಾ, ವಾರ್ಡಲ್ಲಿ ಆಫೀಸ್ ಮಾಡೋ ಉದ್ದೇಶ ಏನಂದ್ರೆ ಸೋಷಿಯಲ್ ಆಕ್ಟಿವಿಟೀಸು, ಸಾಮಾಜಿಕ ಸೇವೆಗಳು ಅಂದ್ರೆ ಅವಾಗಿಂದಾನು ಮಾಡ್ಕೊಂಡ್ ಬರ್ತಾ ಇದೀವಿ. ಅವಾಗಿಂದಾನು ಮಾಡ್ಕೊಂಡ್ ಬರ್ತಾ ಇದೀವಿ. ಈಗ ಒಂದು ವಿಶೇಷವಾಗಿ ಕಚೇರಿ ಮಾಡಿ, ಕಚೇರಿ ಮೂಲಕ ನಮ್ಮ ವಾರ್ಡ್ ಅಲ್ಲಿ ಇರೋದು ಏನಾದ್ರು ಸಮಸ್ಯೆಗಳು ಇದ್ರೆ ಅದನ್ನ ಕೇಳಿ ನಮ್ಮ ಕೈಲಿ ಆಗೋದು ಅನ್ನೋ ಪರಿಹಾರ ಏನಾಗುತ್ತೆ ಸಹಾಯ ಮಾಡೋದ್ರ ಮೂಲಕ ಒಂದು ಆಫೀಸು ಮತ್ತೆ ಇದ್ರ ಜೊತೆಲಿ ಒಂದು ಸೈಬರ್ ಕೂಡ ಇಲ್ಲಿ ಮಾಡಿದೀವಿ. ಆ ಸೈಬರ್ ಅಲ್ಲಿ ಕರ್ನಾಟಕ ಒಂದು ಲಾಗಿನ್ಗೆ ಅಪ್ಲೈ ಮಾಡಿದೀವಿ. ಅದು ಬಂದಾಗ ಈ ಸಾಮಾಜಿಕ ಏನನ್ ಸೇವೆಗಳಾಗುತ್ತೆ ಅವೆಲ್ಲ ನಮ್ಮ ಕೈಯಿಂದ ಮಾಡ್ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದರ ಸಂದರ್ಭ ಇದೆ, ಕೌನ್ಸಿಲರ್ ಚುನಾವಣೆನೂ ಹತ್ರ ಇದೆ. ಅದಕ್ಕೂ ಒಂದು ತಯಾರಿ ಅಂತ ಹೇಳಿ 9ನೇ ವಾರ್ಡ್ ಅದಕ್ಕೂ ಒಂದು ನಮ್ಗೆ ಸೇವೆ ಮಾಡಕ್ಕೆ ಎಲ್ಲರೂ ಒಂದು ಅವಕಾಶ ಕೊಡ್ಲಿ ಅಂತ ನಾನು ಕೈ ಮುಗ್ದಿ ಮನವಿನೂ ಮಾಡ್ತೀನಿ. ಮುಂದೆ ಒಂದು ಅವಕಾಶ ಸಿಗರೆ ಇನ್ನ ಒಳ್ಳೆ ಕೆಲಸಗಳನ್ನ ಮಾಡಕ್ಕೆ ಪ್ರಯತ್ನ ಪಡ್ತೀನಿ.